ಕಾಂಗ್ರೆಸ್ ಕಾರ್ಯಕ್ರಮವೊಂದರಲ್ಲಿ ಮಂಡ್ಯ ಜನರ ಬಗ್ಗೆ ಅಂದ್ರೆ ಅವರ ವಿರುದ್ಧ ಛತ್ರಿಗಳು ಎಂಬ ಪದವನ್ನು ಬಳಸಿದಂತಹ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಈಗಾಗಲೇ ಮಂಡ್ಯ ಜನರು ಸಿಡಿದೆದ್ದಿದ್ದಾರೆ. ಅಲ್ಲದೆ ಮಂಗಳವಾರ ತನಕ ಅವರಿಗೆ ಡೆಡ್ಲೈನ್ ಅನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಕೂಡಲೇ ಮಂಡ್ಯ ಜಿಲ್ಲೆಯ ಜನರ ಕ್ಷಮೆಯನ್ನ ಕೋರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲದಿದ್ರೆ ಮಂಗಳವಾರ ದಿನ ಛತ್ರಿ ಚಳುವಳಿಯನ್ನ ಮಾಡೋದಕ್ಕೆ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ನಮ್ಮ ಜೊತೆ ರೈತ ಸಂಘಟನೆಯ ಮೂಲ ಸಂಘಟನೆಯ ಜಿಲ್ಲಾಧ್ಯಕ್ಷರು ಇಂಡುವಾಳು ಚಂದ್ರಶೇಖರ್ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಸದ್ಯ ನೀವು ಕೂಡ ಅವರ ವಿರುದ್ಧ ಚಳುವಳಿಗೆ ಮುಂದಾಗಿದ್ದೀರಿ. ಏನಿರುತ್ತೆ ಸರ್, ಯಾವ ರೀತಿ ಆ ಚಳುವಳಿ ಇರುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಅವರ ಘನತೆಗೆ ತಕ್ಕಂತೆ ಮಾತಾಡಿಲ್ಲ. ಅವರು ಮುಖ್ಯಮಂತ್ರಿ ಪದವಿಗೆ ಹೋಗಿ ನಿಂತಿರೋರು. ಒಂದು ಜಿಲ್ಲೆ ಜನನ ಛತ್ರಿಗಳು ಅಂದರೆ ಏನರ್ಥ ಅದು? ಅವ್ರ ಕುಟುಂಬಕ್ಕೆ ಏನಾರು ಅಂದರೆ ಸಹಿಸ್ಕೋತಾರ ಅವರು? ನಾವು ಇವತ್ತು ಹೇಳ್ತಾ ಇದ್ದೀವಿ, ಮಧ್ಯೆ ಒಂದ್ಸರಿ ಹೇಳಿದ್ದೀನಿ ನಾನು, ನಮ್ಮ ಜಿಲ್ಲೆ ಅಲ್ಲ, ನಮ್ಮ ರಾಜ್ಯಕ್ಕಾಗಿ ಅವ್ರ ಛತ್ರಿತನ ಬೇರೆ ರಾಜ್ಯಕ್ಕೂ ಹಂಚ್ಬೋದು, ಅಷ್ಟೊಂದು ಛತ್ರಿತನ ಮಾಡಿದ್ದಾರೆ ಅವರು. ಈಗ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ, ಅವರು ಅಂತಾರಾಜ್ಯ ಛತ್ರಿ ಡಿ.ಕೆ. ಶಿವಕುಮಾರ್ ಅವ್ರೇನು ನಮ್ಮ ಮಂಡ್ಯ ಜಿಲ್ಲೆ ಜನತೆನ ಎಲ್ಲ ವರ್ಗದವ್ರನ್ನೂ, ಬರೀ ರೈತರನ್ನೇ ಅಲ್ಲ, ಎಲ್ಲ ವರ್ಗನೂ, ದಲಿತರಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಎಲ್ಲ ವರ್ಗನೂ ಸೇರಿಸಿ ಹೇಳಿದ್ದಾರೆ ಅವ್ರು ಛತ್ರಿಗಳು ಅಂತ. ಯಾಕೆ ಈ ಭಾಷೆ ಉಳಿಸಿದ್ರು ಅವರು? ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಇದು. ಅವರು ಉಪಮುಖ್ಯಮಂತ್ರಿ ಆಗೋಕ್ಕೆ ಯೋಗ್ಯತೆಯೂ ಇಲ್ಲ. ಈ ಮಾತೆಲ್ಲ ಅಂದಮೇಲೆ ಇವತ್ತು ನಮ್ಮ ಜಿಲ್ಲೆಗೆ ಅಂದಿರ್ತಾರೆ, ನಾಳೆ ಇನ್ನೊಂದು ಜಿಲ್ಲೆಗೆ ಹೇಳ್ಬೋದು ಅವರು. ನಾವೇನೋ ಒಂದು ಗುರಿ ಇಟ್ಕೊಂಡಿದ್ವಿ, ಏನೋ ಮುಂದಕ್ಕೆ ಮುಖ್ಯಮಂತ್ರಿ ಆಗ್ಬೋದು. ಅವರು ಈ ಭಾಷೆಯೆಲ್ಲ ಉಪಯೋಗಿಸಿದ್ರೆ ಮುಖ್ಯಮಂತ್ರಿ ನಾಲಾಯಕು. ನಾವೊಂದು ಕರೆ ಕೊಟ್ಟಿದ್ದೀವಿ, ಮಂಗಳವಾರ ಛತ್ರಿ ಮೆರವಣಿಗೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದೀವಿ ಅವ್ರ ವಿರುದ್ಧ. ಅವ್ರೇನಾದರೂ ಮಂಗಳವಾರದೊಳಗಡೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂತಂದರೆ ಮಂಗಳವಾರದಿಂದ ಆಚೆಗೆ ಇನ್ನೂ ಬೇರೆ ರೀತಿ ಚಳವಳಿ ಮಾಡ್ತೀವಿ. ಇನ್ನೊಂದು ನಮ್ಮ ಗಮನಕ್ಕೆ ಬಂದಿದೆ, ಕಾಂಗ್ರೆಸ್ MLAಗಳಿದ್ದಾರೆ, ಕಾಂಗ್ರೆಸ್ ಶಾಸಕರುಗಳಿದ್ದಾರೆ, ಉಸ್ತುವಾರಿ ಮಂತ್ರಿ ಇದ್ದಾರೆ ನಮ್ಮ ಜಿಲ್ಲೆಯವರು. ಅವರೆಲ್ಲೂ ಒಂದು ಮಾತು ಹೇಳಿಲ್ವಲ್ಲ? ಯಾಕೆ ಇವರೆಲ್ಲ ಹೋಗಿ ಕ್ಷಮೆ ಕೇಳಿಸ್ಬಾರ್ದಾಗಿತ್ತು ಅವ್ರನ್ನ? ಅವ್ರು ಬೇಕಾದ್ರೆ ಅವ್ರ ಪಾರ್ಟಿಯವ್ರು ಏನು ಬೇಕಾದ್ರೆ ಅನ್ನಿಸ್ಕೊಳ್ಳಿ. ಬೇಕಾದ್ರೆ ಇಡೀ ಜಿಲ್ಲೆ ಜನತೆಗೆ ಅನ್ನುವಂಥದ್ದು ಏನು ಇವ್ರಿಗೆ? ಇಡೀ ಜಿಲ್ಲೆ ಜನತೆ ಏನು ಮಾಡಿದ್ದಾರೆ? ಕಾಂಗ್ರೆಸ್ನವ್ರು ಆಯ್ಕೆ ಮಾಡಿದ್ದೆ ತಪ್ಪ? ಸರ್, ಮಂಗಳವಾರದ ಒಳಗಡೆ ಏನಾದರೂ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಅವತ್ತಿನ ಹೋರಾಟ ಯಾವ ರೀತಿ ಇರುತ್ತೆ? ನಾವು ಏನು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂಯಿಂದ ಏನು ಸಂಜೆ ಸರ್ಕಲ್ ಇದೆ ಅಲ್ಲಿವರೆಗೂ ಛತ್ರಿ ಹಿಡ್ಕೊಂಡು ಮೆರವಣಿಗೆ ಮಾಡ್ತೀವಿ. ಮತ್ತು ನಮ್ಮ ಜಿಲ್ಲೆಗೆ ಅವರು ಕ್ಷಮೆ ಕೇಳೋವರೆಗೂ ಕಾಲಕ್ಕೆ ಕೂಡ್ದು ಯಾವುದೇ ಕಾರ್ಯಕ್ರಮಕ್ಕೆ ಆಗಲಿ ಕಾಂಗ್ರೆಸ್ನವ್ರಿಗೆ ಕರೆ ಕೂಡ್ದು ಅವರು ಬರೋಕ್ಕೆ ಕೂಡ್ದು ಯೋಗ್ಯರಾದರೆ ನಾವು ಧಿಕ್ಕರಿಸ್ತೀವಿ. ಅದನ್ನು ನಮ್ಮ ಏನಾದ್ರು ಕ್ಷಮೆ ಕೇಳ್ದೇನೆ ಅವರು ನಮ್ಮ ಜಿಲ್ಲೆಗೆ ಬತ್ತು ಅಂದರೆ ನಾವು ವಿರೋಧ ಮಾಡ್ತೀವಿ, ಉಗ್ರ ರೀತಿಯಲ್ಲಿ ವಿರೋಧ ಮಾಡ್ತೀವಿ. ಸರ್, ನೀವೇನು ಹೇಳ್ತೀರಾ ಸರ್, ಡಿ.ಕೆ. ಶಿವಕುಮಾರ್ ಅವರ ಈ ಹೇಳಿಕೆ, ಈ ಮಾತು, ಪದ ಬಳಕೆ ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರದ ಪಿತ್ತ ನೆತ್ತಿಗೇರ್ಬಿಟ್ಟಿದೆ. ಇಡೀ ದೇಶದಲ್ಲೇ 2ನೇ ಶ್ರೀಮಂತ ಶಾಸಕ ಅನ್ನೋ ಅಹಮ್ಮು, ಕೊಬ್ಬು, ದಿಮಾಕ್ನಿಂದ ಈ ರೀತಿ ಹೇಳಿದ್ದಾರೆ. ಮಂಡ್ಯ ಜನ ಈ ರೀತಿ ಕೊಬ್ಬು ದಿಮಾಕಿಗೆ ಎಲ್ಲೂ ಬೆಲೆ ಕೊಡಲ್ಲ. ಮಂಡ್ಯ ಜನ ಸ್ವಾಭಿಮಾನಿಗಳು, ಪ್ರಬುದ್ಧರು, ಪ್ರಾಮಾಣಿಕರು, ಕಬ್ಬಿನ ಗದ್ದೆಯಲ್ಲಿ ದುಡಿದು ಜೀವನ ಮಾಡೋಂಥವ್ರು, ಸ್ವಚ್ಛವಾದಂಥ ಕೈ ಇಟ್ಕೊಂಡಿರ್ತಕ್ಕಂಥವ್ರು. ಈ ರೀತಿ ರಾಜಕಾರಣನ ಬೇಜಾನ್ ಮಂಡ್ಯ ಜನ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಅಂತಂದರೆ ಅನೇಕ ಸಾಹಿತಿಗಳು, ರಾಜಕೀಯ ಪುರುಷರುಗಳು, ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಮಾದೇಗೌಡರಾಗಿರ್ಬೋದು, ಮತ್ತು ಬುಕ್ಕನಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪ ಅವರಾಗಿರ್ಬೋದು, ತ್ರಿವೇಣಿಯವರು, ಮೂರ್ತಿಯವರು, BM ಶ್ರೀಕಂಠಯ್ಯನವರು, KS ನರಸಿಂಹಸ್ವಾಮಿಗಳು, ಅಂಬರೀಷ್ ಅಂತವರು, ಅಂಥ ದಿಗ್ಗಜರಿಗೆ ಜನ್ಮ ಕೊಟ್ಟಂಥ ಜಿಲ್ಲೆ
ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಾಗ ಪಕ್ಷ ಭೇದ ಜಾತಿಯನ್ನು ಮರೆತು ಬೀದಿಗಿಳಿದು ಹೋರಾಟ ಮಾಡ್ತಿದೆ. ಅಂಥದ್ರಲ್ಲಿ ಇವರು ಶಾಸಕರಿಗೆ ಅಂದಿರ್ಬೋದು, ಇವ್ರ ಶಾಸಕರಿಗೆ ಸಪ್ರೇಟಾಗಿ ಕೂತ್ಕೊಂಡು ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಇರಲಿ, ಏನಾರು ಅಂದ್ಕೊಳ್ಳಿ, ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಬಹಿರಂಗವಾಗಿ ಮಂಡ್ಯದವರು ಒಂದು ಹೇಳಿಕೆ ಇದೆಯಲ್ಲ, ಇದು ಇಡೀ ಮಂಡ್ಯಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಈ ಕೂಡಲೇ DK ಶಿವಕುಮಾರ್ ಅವರು ಅವ್ರಿಗೇನಾರು, ಯಾಕೆಂದರೆ ಸಂವಿಧಾನಾತ್ಮಕ ಒಂದು ಹುದ್ದೆಯಲ್ಲಿದ್ದಾರೆ, ರಾಜ್ಯಾಧ್ಯಕ್ಷರು ಕೂಡ, ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ, ಅವ್ರ ಬಾಯಲ್ಲಿ ಈ ರೀತಿ ಶಬ್ದ ಬರಬಾರ್ದು. ಗೌರವಯುತವಾಗಿ ಏನು ಮಂಗಳವಾರದೊಳಗಡೆ ಅವರು ತಾವು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಕ್ಷಮೆ ಕೊಡಬೇಕು. ಇಲ್ದೇ ಇದ್ದರೆ ಮುಂಬರದಲ್ಲಿ ಅವ್ರು ಎಲ್ಲೇ ಹೋದರೂ ಕೂಡ ಕಪ್ಪಾಟವನ್ನು ಪ್ರದರ್ಶನ ಮಾಡೋಂಥದ್ದು, ಮುಂದೆ ವಿಭಿನ್ನ ವಿಚಿತ್ರ ಚಳವಳಿಗಳನ್ನ ಅವ್ರ ವಿರುದ್ಧ ನಾವು ಹಮ್ಮಿಕೊತೀವಿ. ಕಾಂಗ್ರೆಸ್ ಶಾಸಕರಿಗಷ್ಟೇ, ಅವರು ಕ್ಷಮೆಯಾಚನೆ ಮಾಡೋವರೆಗೂ ಕೂಡ ಯಾವುದೇ ಶಾಸಕರಾಗಿರಲಿ ಇಲ್ಲ ಉಸ್ತುವಾರಿ ಸಚಿವರಾಗಿರಲಿ ನಮ್ಮ ಜಿಲ್ಲೆಗೆ ಅವ್ರನ್ನ ಯಾವುದೇ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬಾರ್ದು. ಯಾಕೆಂದರೆ ಮಂಡ್ಯದ ಋಣ ಅವ್ರ ಮೇಲಿದ್ದರೆ, ಮಂಡ್ಯದ ಜನತೆ ಬಗ್ಗೆ ಅವ್ರಿಗೆ ಆ ಪ್ರೀತಿ ಇದ್ದರೆ, ಗೌರವ ಇದ್ದರೆ ಈ ಕೂಡಲೇ ಅವ್ರನ್ನ ಯಾವುದೇ ಕಾರ್ಯಕ್ರಮಕ್ಕೂ ಕರಿಬಾರ್ದು. ಕರೆದ್ರೆ ಮುಂಬರೋ ದಿನಗಳಲ್ಲಿ ತೀವ್ರವಾದ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ನೀವೇನು ಹೇಳ್ತಾರೆ ಸರ್? ಕೊನೆಯದಾಗಿ DK ಶಿವಕುಮಾರ್ಗೆ ಏನು ಎಚ್ಚರಿಕೆ ಕೊಡ್ತೀವಿ? ಈಗ ಮಾನ್ಯ DK ಶಿವಕುಮಾರ್ ಅವರು ಈಗ ಕೊನೆಯದಾಗಿ ಹೇಳೋದಾದರೆ ಈಗಲೂ ಅವ್ರಿಗೆ ಕಾಲ ಮಿಂಚಿಲ್ಲ. ಈಗಲೂ ಅವರು ಏನೋ ತಪ್ಪಾಗಿದೆ, ಏನೋ ಮಾತು ಬಾಯಿ ತಪ್ಪಿ ಆಡಿದ್ದೀನಿ, ಏನೂ ಇಲ್ಲ. ಮಂಡ್ಯ ಜಿಲ್ಲೆಗೂ ನಮಗೂ ಆತ್ಮೀಯ ಇದಿದೆ, ಬಂಧನ ಇದೆ. ಅಲ್ಲಿ ಜನವನ್ನು ನಾವು ಅಷ್ಟೊಂದು ತಿರಸ್ಕರಿಸಿದ್ರೆ ಗೌರವಿಸ್ತೀವಿ ಅನ್ನುವಂಥ ಒಂದು ಮಾತು ಹೇಳಿ ಕ್ಷಮೆ ಯಾಚಿಸಿದ್ರೆ ನಮ್ಮ ಮಂಡ್ಯ ಜಿಲ್ಲೆ ಜನ ಅದನ್ನು ಸಂಪೂರ್ಣವಾಗಿ ಗೌರವಿಸ್ತಾರೆ. ಇಲ್ಲಾಂದರೆ ಮುಂದೊಂದು ದಿನ ಅವರು ಇದ್ರ ಬಗ್ಗೆ ಹೋರಾಟ ಎದುರಿಸಬೇಕಾಗ್ತದೆ. ಹಿಂದೆ ಇವರು ಯಾವ ರೀತಿಯಲ್ಲಿ ಹೇಳ್ಬೇಕಾದ್ರೆ ಮೂಲ ಇದು ಏನು ಅಂದಂಗೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಹೇಳ್ತಿರು, ಈ ಭಾರತ ದೇಶ ಇನ್ನು ಮುಂದೆ ಶ್ರೀಮಂತರು ಸೊತ್ತಾಗೋಯ್ತದೆ, ಶ್ರೀಮಂತರಾಯ್ತಲೇ ಇರ್ತಾರೆ, ಬಡರಾಯ್ತಲೇ ಇರ್ತಾರೆ. ಶ್ರೀಮಂತರಿಗೂ ಬಡರಿಗೂ ಅಂತರ ಜಾಸ್ತಿ ಆಯ್ತದೆ. ಮುಂದೆ ಒಂದು ದಿವಸ ಭಾರತ ಶ್ರೀಮಂತರು ಸೊತ್ತಾಗೋಯ್ತದೆ, ಶ್ರೀಮಂತರು ಹಿಡಿತು ಕೊಟ್ಟೈತದೆ ಎನ್ನುವಂಥದ್ದನ್ನು DK ಶಿವಕುಮಾರ್ ಸಾಬೀತು ಮಾಡಿ ತೋರ್ತಾ ಇದ್ದಾರೆ. ಅಂದರೆ ನನ್ನಲ್ಲಿ ಶ್ರೀಮಂತಿಕೆ ಇದೆ, ಭಾರತ ದೇಶವನ್ನು ನಾನು ಕಂಟ್ರೋಲ್ ತಗೋತೀನಿ, ಮಂಡ್ಯ ಜಿಲ್ಲೆಯನ್ನು ನಾನು ಕಂಟ್ರೋಲ್ ತಗೋತೀನಿ, ಕರ್ನಾಟಕ ನಾನು ಕಂಟ್ರೋಲ್ ತಗೋತೀನಿ, ನಾನು ಕಂಟ್ರೋಲ್ ತಗೊಂಡು ಏನು ಬೇಕಾದ್ರೂ ಆಟ ಆಡಿಸ್ಬೋದು ಅನ್ನುವಂಥ ಇದನ್ನು ತೋರ್ಕೊಟ್ಟಿದ್ದಾರೆ. ನಮ್ಮ ಪ್ರೊಫೆಸರ್ ಅವತ್ತು ಹೇಳಿದಂಥ ಮಾತು ಇವತ್ತು ಅಕ್ಷರಶಃ ಸತ್ಯ ಆಯ್ತಾ ಇದೆ ಅಂತ ನಾವಂತೂ ತಿಳ್ಕೊಬೇಕಾಗಿದೆ. ನಮ್ಮ ಮತದಾರರು, ರೈತರು ಇದನ್ನು ಒಪ್ಪಿ ಇದನ್ನು ತಿರಸ್ಕರಿಸಬೇಕು. ನಾವು ಆದಷ್ಟು ಹೆಚ್ಚು ಪ್ರಬುದ್ಧರಾಗಿ ಇಂಥ ವ್ಯಕ್ತಿಗಳನ್ನು ಆರಿಸೋದನ್ನು, ವಿಧಾನಸೌಧ ಕಳಿಸೋದನ್ನು ನಿಲ್ಲಿಸಬೇಕಾಯ್ತದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಕ್ಕದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ರೈತ ಸಂಘಟನೆ ಹಾಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮಾತಾಗಿರುವಂಥದ್ದು. ಅಂದರೆ ಮಂಗಳವಾರದವರೆಗೆ ಅವ್ರಿಗೆ ಸಮಯವನ್ನು ಕೊಡ್ತೀವಿ, ಏನಾದರೂ ಅವರು ಕ್ಷಮೆ ಕೇಳಲಿಲ್ಲ ಅಂತಂದರೆ ಅವರ ವಿರುದ್ಧ ಮಂಗಳವಾರದಿಂದಲೇ ಛತ್ರಿ ಚಳುವಳಿಯನ್ನು ಪ್ರಾರಂಭಿಸ್ತೇವೆ, ಬಳಿಕ ವಿಭಿನ್ನ ಚಳುವಳಿನೂ ಕೂಡ ಮಾಡ್ತೇವೆ. ನಿತ್ಯ ಕ್ಷಮೆ ಕೇಳುವವರೆಗೂ ಕೂಡ ಆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.